ಒಂದು ಕಡೆ ಜೈ ಶ್ರೀರಾಮ್ ಅನ್ನೋ ಪಥಸಂಚಲನ, ಮತ್ತೊಂದು ಕಡೆ ಜೈ ಭೀಮ್ ಅನ್ನುವಂತಹ ಒಂದು ಸೈದ್ಧಾಂತಿಕ ಪ್ರಯೋಗ. ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತು, ಒಂದು ಪತ್ರ ಯಾರಿಗೆಲ್ಲ ಪಾಠವನ್ನು ಕಲಿಸ್ತಿದೆ. ಅತ್ಯಂತ ಸೂಕ್ಷ್ಮವಾಗಿ ಕಾಂಗ್ರೆಸ್ ಕಲಿಯಬೇಕಾಗಿರುವಂಥದ್ದು ಏನು, RSS, BJP ಅಥವಾ JDS ಇನ್ನೂ ಕಲಿಯಬೇಕಾಗಿರುವಂಥದ್ದೇನು. ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಒಬ್ಬ ನಾಯಕ ಮಾತಾಡಿದ್ದು, ಅದರಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಆ ನಾಯಕನ ಬೆನ್ನಿಗೆ ನಿಂತಿದೆ. ಯಾಕಂದರೆ ಕಾಂಗ್ರೆಸ್ನ ಮೂಲ ಉದ್ದೇಶವೇ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಮಾತಾಡ್ತಿದ್ದಾರೋ ಆ ವಿಚಾರಗಳು. ಇಡೀ ರಾಜ್ಯ ರಾಜಕಾರಣದಲ್ಲಿ ತುಂಬ ಖಡಕ್ಕಾಗಿ, ನಿಖರವಾಗಿ ಒಂದಷ್ಟು ಮಾತುಗಳನ್ನು ಹೇಳೋ ಮೂಲಕ ಭವಿಷ್ಯದ ಒಬ್ಬ ಪ್ರಭಾವಿ ನಾಯಕರು ಯಾರಿರಬಹುದು ಅಂತ ಒಂದು ಪಟ್ಟಿ ಮಾಡಿದರೆ ಸಂತೋಷ್ ಲಾಡ್, BK ಹರಿಪ್ರಸಾದ್ ಈ ಸಾಲುಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದು ಕೂರ್ತಾರೆ ನೋಡಿ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಾಪವಾಗಿ ಕಾಡೋದೇನು ಗೊತ್ತಾ, RSS ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಯಾರು ಮಾತಾಡ್ತಾರೆ ಅಂತಹ ಬೆರಳೆಣಿಕೆಯ ಜನ ಅವರ ಬೆನ್ನಿಗೆ ಯಾರೂ ನಿಲ್ಲೋದಿಲ್ಲ. ಈ ವಿಷಯಕ್ಕೆ ಬಂದರೆ ಪ್ರಿಯಾಂಕ್ ಖರ್ಗೆ ಅವರ ಈಗಿನ ಹೋರಾಟ ಏನಿದೆ, ಸೈದ್ಧಾಂತಿಕವಾಗಿ ಅವರದ್ದು ಹೋರಾಟ, ರಾಜಕಾರಣ ಅಲ್ಲ. ಯಾಕೆ ಈ ವಿಚಾರವನ್ನು ಹೇಳೋದು ಅಂತ, ಒಂದು ಅವ್ರು ಹೇಳ್ತಿರೋದೇನು, ಅದು ಯಾವುದೇ ಸಂಘಟನೆ ಇರಲಿ, ಸರ್ಕಾರಿ ಜಾಗಗಳಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನೋದಾದರೆ ಪರ್ಮಿಷನ್ ತಗೊಂಡ್ರೆ ತಪ್ಪೇನು, ಪರ್ಮಿಷನ್ ತಗೊಂಡು ಮಾಡಿದ್ರೆ ತಪ್ಪೇನು. ಈ ನೆಲದ ಕಾನೂನುಗಳು ಮತ್ತು ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಮಾತನ್ನೇ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರುವಂಥದ್ದು. ವಿಶೇಷ ಅಂದರೆ ಈ ರೀತಿ ಯಾರು ಮಾತಾಡ್ತಾರೆ ಅಂತಹ ನಾಯಕರನ್ನ ಜಾಸ್ತಿ ಜನ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಯಾರೂ ಕೂಡ ಬಿಡೋದಿಲ್ಲ. ಯಾಕೆ, ಕಾಂಗ್ರೆಸ್ನೊಳಗೇನೆ ಇದೇ ಕರಿಟೋಪಿ MLA ಅನ್ನುವಂತಹ ನಾಯಕರಿರಬಹುದು, ಅಥವಾ ಕಟ್ಟರ್ ಅಂಬೇಡ್ಕರ್ ವಾದಿ ಅಂತ ಹೇಳಿಕೊಳ್ಳುವಂಥವ್ರು ಇರಬಹುದು. ಅವರು ಮೇಲ್ನೋಟಕ್ಕಷ್ಟೇ ಕಾಂಗ್ರೆಸ್ನಲ್ಲಿರ್ತಾರೆ, ಒಳಗೊಳಗೆ RSSನ ತತ್ವ ಸಿದ್ಧಾಂತಗಳನ್ನು ಗೌರವಿಸಿ ಬೆಂಬಲಿಸಿ ಅವರ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬರ್ತಾರೆ. ಅನಂತರದಲ್ಲಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಅಲ್ಲಿ ಒಂದು ಪ್ರತಿಮೆ ಇತ್ತು, ಕೈ ಮುಗಿದು ಬಂದೆ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಈಗ RSS ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಅಂತ ಪತ್ರ ಬರೆಯುವ ಮೂಲಕ, ಯಾಕಂದ್ರೆ ಅವರು ಬಾಯಿ ಮಾತಲ್ಲಿ ಹೇಳಿಲ್ಲ, ಪತ್ರ ಬರೆದಿದ್ದಾರೆ, ಏಕಕಾಲಕ್ಕೆ ಕಾಂಗ್ರೆಸ್ ಒಳಗೂ ಕಾಂಗ್ರೆಸ್ ಆಚೆಗೂ ಕೂಡ ಬಹುದೊಡ್ಡ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ, ಮತ್ತೆ ಬಹುದೊಡ್ಡ ಪಾಠವನ್ನ ಕಲಿಸಿದ್ದಾರೆ. ಏನದು ಪಾಠ? ಕಾಂಗ್ರೆಸ್ನ ಅತಿರಥ ಮಹಾರಥ ನಾಯಕರು ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಅಂತೆಲ್ಲ ಹೇಳುವಂಥವ್ರು, ನಂತರದಲ್ಲಿ ಕರಿಟೋಪಿ MLA ಬಾಯಿಲ್ಲಿ ಅಂತ ಕರೆಯುವಂಥವ್ರು, ಹುಟ್ಟ ಕಾಂಗ್ರೆಸ್ಸಿಗ ಅನ್ನುವಂಥವ್ರು ಆ ಕಾಂಗ್ರೆಸ್ಸಿನ ಮೂಲ ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡದೆ, ಅಥವಾ ಯಾವುದೋ ಕೋಟದಲ್ಲಿ ಮತ್ಯಾರಿಗೋ ಮಗದೊಬ್ಬರಿಗೋ, ಅದು ದಮನಿತರೋ ಶೋಷಿತರೋ ಹಿಂದುಳಿದವರೋ ಅಂಥವ್ರಿಗೆ MLC ಪಟ್ಟ ಬರುತ್ತೆ ಎನ್ನುವಾಗ ಅಡ್ಡಗಾಲ ಹಾಕುವಂಥವ್ರು, ಆ ನಂತರದಲ್ಲಿ ತಮ್ಮ ರಾಜಕೀಯ ಸೈದ್ಧಾಂತಿಕ ವಿರೋಧಿಯನ್ನ ಮನೆಯೊಳಗೆ ಗರ್ಭಗುಡಿಯಲ್ಲಿ ಇಟ್ಟು ಪೂಜಿಸುವವರು ಕಲಿಬೇಕಾದದ್ದು ಸಾಕಷ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು RSS ಬಗ್ಗೆ ಭಯಪಡುವವರು, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಗುಜರಾತ್ನಲ್ಲಿ, RSS ಬಗ್ಗೆ ಭಯಪಡುವವರು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು BJPಯ ಜೊತೆಯಲ್ಲಿ ಸಖ್ಯ ಬೆಳೆಸುವವರು ಅಂಥವರು ಪಕ್ಷ ಬಿಟ್ಟು ಹೋಗಬಹುದು ಅಂತ. ಅವರು ಹೇಳಿದ ಹಾಗೆ ಕೆಲವೇ ದಿನಗಳಲ್ಲಿ, ಯಾಕಂದ್ರೆ ಅವ್ರು ಹೇಳಿದ ಕೆಲವೇ ದಿನಗಳಲ್ಲಿ ಗುಜರಾತ್ನಲ್ಲಿ ಹೇಳ್ತಾರೆ, ಅದಾದ 3 ದಿನಕ್ಕೆ ಕರ್ನಾಟಕದ ವಿಧಾನಸಭೆಯ ಒಳಗಡೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡ್ತಾರೆ. DK ಶಿವಕುಮಾರ್ ಅವರು ಕೇವಲ ಅವತ್ತು ಯಾವ ಮೆಸೇಜ್ ಕೊಟ್ಟರು ಅನ್ನೋದು ಮುಖ್ಯ ಆಗತ್ತೆ, ಅಥವಾ ಕಾಂಗ್ರೆಸ್ ಇರೋದೇ ಹೀಗೆ ಅನ್ನೋ ಮೆಸೇಜ್ ಏನಾದರೂ ಕೊಟ್ಟಿದ್ದಾರಾ? ಯಾಕಂದ್ರೆ ಹಿಂದೂ ಮಹಾಸಭಾ ಬಗ್ಗೆ ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಲು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗಿರಲಿಲ್ಲ. ಅನಂತರದಲ್ಲಿ RSS ಬಗ್ಗೆಯೂ ಕೂಡ ಅಂಥದ್ದೇ ಒಂದು ಜಿಜ್ಞಾಸೆ ಕೂಡ ಇತ್ತು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಂಗ್ರೆಸ್ RSS ಎಂಬ
ಒಂದು ವಿಚಾರಕ್ಕೆ ಹಾಲೆರೆದು ಬೆಂಬಲಿಸಿಯೂ ಇರುವಂಥದ್ದು ಈಗಲೂ ಕೂಡ ಅದೇ ಕೆಲಸವನ್ನು ಕಾಂಗ್ರೆಸ್ನಲ್ಲಿರುವಂತಹ 40ಕ್ಕೂ ಅಧಿಕ % ಜನ ನಾಯಕರು ಮಾಡ್ತಿದ್ದಾರೆ. ಗೃಹ ಸಚಿವರಿಂದ ಹಿಡಿದು ನೀವು KPCC ಅಧ್ಯಕ್ಷರ ತನಕ ಯಾರನ್ನಾದರೂ ತಗೊಳ್ಳಿ, ಒಂದು ಹಿಂದುತ್ವದ ಮೃದು ಧೋರಣೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ BJP ಪೂರ್ತಿಯಾಗಿ ನಾವು ಹಿಂದುತ್ವವನ್ನು ಪ್ರತಿಪಾದಿಸ್ತೀವಿ, ನಾವು ಹಿಂದುತ್ವದ ಸಂಸ್ಕೃತಿಯನ್ನು ಸಂಸ್ಕಾರಗಳನ್ನು ಎತ್ತಿ ಹಿಡಿತೀವಿ, ನಮ್ಮ ಧರ್ಮಕ್ಕೆ ಧಕ್ಕೆ ಆದರೆ ನಾವು ಹೋರಾಡ್ತೀವಿ ಅಂತ ಹೇಳ್ತಾರೆ. ಅದೇ ಕೆಲಸವನ್ನು ಕಾಂಗ್ರೆಸ್ ಆರಂಭದಿಂದಲೂ ಮಾಡ್ತಾ ಬಂದಿದ್ರೆ ಅವರದ್ದೇ ಸಿದ್ಧಾಂತ ಅದಾಗ್ತಿತ್ತು. ಆದರೆ ಅದಕ್ಕೆ ಪರ್ಯಾಯವಾಗಿ ಇವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಅದು ಎಷ್ಟರ ಮಟ್ಟಿಗೆ ಅಂತಃಕರಣ ಶುದ್ಧಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ್ರೂ ಗೊತ್ತಿಲ್ಲ. ಮತ ಬ್ಯಾಂಕ್ಗೋಸ್ಕರ ಇವರು ಅವರನ್ನು ಬಳಸ್ಕೊಳ್ತಾನೆ ಇದ್ದಾರೆ. ಒಂದು ಅದು ಹಿಂದುತ್ವ ಅಂದರೆ ಹಿಂದೂ ಆಗಿರ್ಬೇಕು, ಅದರಲ್ಲಿ ಮೃದು ಗಡಸು ಅಂತ ಯಾವುದೂ ಇರೋದಿಲ್ಲ. ಎಷ್ಟೇ ಇಲ್ಲಪ್ಪ ನಾನು ಜಾತ್ಯತೀತ ಅಂದರೂ ಕೂಡ ಮನೆ ಒಳಗಡೆ ಹೋಗಿ ಮನೆ ದೇವ್ರ ಕೈ ಮುಗಿತಾರೆ. ಅದು ಅವನ ಒಂದು ಸಂಸ್ಕಾರದ ಒಂದು ಭಾಗ. ಹಾಗಂತ ಅವನು ದೇವರ ಫೋಟೋಗಳನ್ನ ಯಾರು ಎಸೆಯುವಂಥವ್ರು ಯಾರೂ ಇಲ್ಲ. ಆದರೆ ಈ ಕಾಂಗ್ರೆಸ್ ಒಳಗಡೆ ಖರ್ಗೆ ಅವರು ಆಡಿದ ಮಾತುಗಳ ನಂತರ, ಬರೆದ ಪತ್ರದ ನಂತರವೂ ಕೂಡ ಗಟ್ಟಿಯಾಗಿ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳುವಂತಹ ಗಟ್ಟಿ ನಾಯಕರೇ ಇಲ್ಲ. ಅಂದರೆ ಆ ಪಕ್ಷದಲ್ಲಿ ಉಳಿಯೋದಕ್ಕಿಂತ ಬಿಟ್ಟೋಗಿ BJP ಸೇರೋದು ಮೇಲು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ನಂತರ ಅವರು ಪ್ರತಿಕ್ರಿಯಿಸಿದ ರೀತಿ, ಕಾಂಗ್ರೆಸ್ ನಾಯಕರ ಎಡಬಿಡಂಗಿತನ ಎಲ್ಲವೂ ಕೂಡ ಕಣ್ಣೆದುರು ಕಾಣ್ತಿದೆ. RSS ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿ ಎಂಬ ಪತ್ರ ಬರೀತಿದ್ದಂಗೇನೆ BJPಯ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹುರ್ಕೊಂಡ್ಬಿದ್ರು, ಮುರ್ಕೊಂಡು ಬಿದ್ರು. ಕೊನೆ ಪಕ್ಷ ಖರ್ಗೆ ಅವರ ಬೆನ್ನಿಗೆ ಯಾರು ನಿಂತರು? ಅದು ಎಂಥವ್ರು? ಒಬ್ಬ ಹಿಂದುಳಿದ ವರ್ಗದ BK ಹರಿಪ್ರಸಾದ್, ಒಬ್ಬ ಹಿಂದುಳಿದ ವರ್ಗದ ಸಂತೋಷ್ ಲಾಡ್, ಅದೇ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಸಿದ್ದರಾಮಯ್ಯ ಅವರು. ಕೊನೆ ಪಕ್ಷ ಅವರದ್ದೇ ಸಮಾಜದ ನಾಯಕರು ಅನಿಸಿಕೊಂಡವರು ಖರ್ಗೆ ಅವರ ಬೆನ್ನಿಗೆ, ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಲ್ಲಲಿಲ್ಲ. ಇದರ ಅರ್ಥ ಏನು ಅಂದರೆ, ಬಲಿಷ್ಠ ಮತ್ತು ಮೇಲ್ವರ್ಗದ ಸಿದ್ಧಾಂತ ಏನಿರುತ್ತೆ ಅದನ್ನ ವಿರೋಧ ಕಟ್ಟಿಕೊಳ್ಳುವಂತಹ ಧೈರ್ಯ ಇವತ್ತಿಗೂ ಕೂಡ ಯಾರಿಗೂ ಬಂದಿಲ್ಲ. ಸಂವಿಧಾನ ಬಂದು ಎಷ್ಟು ವರ್ಷ ಆಯ್ತು? ಸಂವಿಧಾನವನ್ನು ನಾವು ಅಂಗೀಕರಿಸಿ ಪ್ರಿಯಾಂಬಲ್ಗಳ ಕಥೆಗಳನ್ನೆಲ್ಲ ಹೊಡೆದವರು ಕೊನೆ ಪಕ್ಷ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡಲಿಲ್ಲ. ಕ್ಲಾಸಲ್ಲಿ ನಾವು ಪ್ರಿಯಾಂಬಲ್ ಓದಿಸ್ತೀವಿ, ಖಂಡಿತ ಓದಿಸ್ಬೇಕು, ನಾನು ಕೂಡ ಅದನ್ನು ಗೌರವಿಸ್ತೀನಿ. ಆದರೆ ಹಾಗೆ ಹೇಳಿದವರಾದರೂ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತರ ನೋಡಿ. ಇನ್ನೂ ಬೇರೆಯವರು, ನಿಮಗೆ ಈಗ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡ ಅಂತವರು ಬಾಯ್ ಬಿಡ್ತಿಲ್ಲ. ಇಂಥ ವಿಷಯಗಳನ್ನು ಮಾತಾಡಬೇಕಾಗಿರುವಂಥವ್ರು ಸಾಕಷ್ಟು ಮಂದಿ ಇದ್ರು, ಅವರಿಗೆ ಓದ್ಕೊಂಡಿದ್ರು, ಅವ್ರಿಗೊಂದು ಅರಿವಿತ್ತು, ಜ್ಞಾನವಿತ್ತು, ಆದರೂ ಕೂಡ ಅವರು ಮಾತಾಡ್ತಿಲ್ಲ. HC ಮಹದೇವಪ್ಪ ಅವರು ಮಾತಾಡಬೇಕಿತ್ತು. ಸಂವಿಧಾನದ ದಿನ, ಸಂವಿಧಾನದ ಓದು, ಸಂವಿಧಾನದ ಸರಪಳಿ, ನಾವು ಪ್ರಿಯಾಂಬಲ್ ಓದಿಸ್ತೀವಿ ಅಂತೆಲ್ಲ ಹೇಳುವಂತಹ ಮಹದೇವಪ್ಪ ಅವರು ಸಂವಿಧಾನವನ್ನು ಅರಿತುಕೊಂಡವರು, ಸಂವಿಧಾನದ ಪಾಠವನ್ನು ಗಟ್ಟಿಯಾಗಿ ಹೇಳಬಹುದಿತ್ತು. ಮತ್ತು ಜೈ ಭೀಮ್ ಅನ್ನುವಂತಹ ಮಂತ್ರ ಎಷ್ಟು ದೊಡ್ಡದು, ಸಂಘಕ್ಕಿಂತ ದೊಡ್ಡದು ಈ ನೆಲದ ಸಂವಿಧಾನ ಅನ್ನೋದನ್ನ ಹೇಳಬೇಕಿತ್ತು. ಆ ಕೆಲಸವನ್ನು ಅವರು ಕೂಡ ಮಾಡಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ನಿಜಕ್ಕೂ ಇವತ್ತು ಏನು ಹೇಳಿದ್ದಾರೆ, ಅದು ಒಂದು ಬದಲಾಗುತ್ತಿರುವ ಕಾಲದಲ್ಲಿ ಬಹುದೊಡ್ಡ ಮಾರ್ಪಾಡಿಗೆ, ಒಂದು ಪ್ಯಾರಡೈಮ್ ಶಿಫ್ಟ್ಗೆ ಒಂದು ಸಣ್ಣ ಕ್ಷಿಪಣಿ ಅಥವಾ ಒಂದು ಸಣ್ಣ ಮದ್ದು ಅಂದರೂ ತಪ್ಪಾಗೋದಿಲ್ವೇನು. ಇದಾದ ಮೇಲೂ ಕೂಡ ಅವ್ರು ನೇರವಾಗಿ ಹೇಳಿದ್ರು, ನನಗೆ ಫೋನ್ ಮಾಡಿ ಬೈತಿದ್ದಾರೆ, ನಿಂದಿಸ್ತಿದ್ದಾರೆ, ಬೆದರಿಕೆ ಕರೆಗಳೆಲ್ಲ ಬರ್ತಿದ್ದಾವೆ ಅಂತ. ಆ ಸಂದರ್ಭದಲ್ಲಾದರೂ ಅವರ ಸಹೋದ್ಯೋಗಿಗಳು ಗಟ್ಟಿಯಾಗಿ ನಿಲ್ಲಬೇಕಿತ್ತು. ಯಾರೂ ನಿಲ್ಲಿಲ್ಲ. ಕೊನೆ ಪಕ್ಷ ದಲಿತ ಕೋಟಾದಡಿಯಲ್ಲಿ ಮಂತ್ರಿಗಳಾದವರು, ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿರುವಂಥವರು ಈ ಯುವ ನಾಯಕನ ಬೆನ್ನಿಗೆ ಯಾಕೆ ನಿಲ್ಲಲಿಲ್ಲ? ಹಾಗೆಯೇ ಕಾಂಗ್ರೆಸ್ಸಿಗರದ್ದು ಢೋಂಗಿ ಜಾತ್ಯತೀತವಾದವ ಅಥವಾ ಢೋಂಗಿ ಯಾಕಂದ್ರೆ ಸಂವಿಧಾನವನ್ನ, ಬಾಬಾ ಸಾಹೇಬ್ರನ್ನ ಅತೀವವಾಗಿ ಮೇಲ್ನೋಟಕ್ಕೆ ಗೌರವಿಸುವಂಥವ್ರು, ಆರಾಧಿಸುವಂಥವ್ರು, ಅವರ ಹುಟ್ಟುಹಬ್ಬದ ದಿನ ಅವರ ಫೋಟೋಗಳಿಗೆ ಮಾಲಾರ್ಪಣೆ ಮಾಡುವಂಥವ್ರು ಯಾವ ಮೆಸೇಜನ್ನು ಕೊಡ್ತಿದ್ದಾರೆ? ಬಾಬಾ ಸಾಹೇಬ್ರ ಸಂವಿಧಾನ ಈ ನೆಲದಲ್ಲಿ ದೊಡ್ಡದು, ಅದೇ ಪವಿತ್ರ ಗ್ರಂಥ,
ಅಂತ ಹೇಳುವಂತಹ ಪ್ರಯತ್ನಗಳನ್ನು ಮಾಡ್ತಿಲ್ಲ ಈ ಸಂದರ್ಭದಲ್ಲಿ. ಇಲ್ಲಿ ಸಿಂಪಲ್, ಸರ್ಕಾರವಾಗಿ ಹೇಗೆ ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡ್ತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ. ಅದು ಶಿಕ್ಷಣ ಇಲಾಖೆ ಇರಬಹುದು, ಮುಜರಾ ಇಲಾಖೆ ಇರಬಹುದು, ಅಂತಹ ಜಾಗಗಳಲ್ಲಿ RSS ಅಂತಲೇ ಅಲ್ಲ, ಎಡಪಕ್ಷಗಳ ಯಾವುದೇ ಸಂಘಟನೆ ಇರಬಹುದು, ಅವುಗಳು ಕೂಡ ಒಂದು ಕಾರ್ಯಕ್ರಮ ಮಾಡೋದೇ ಆದರೆ ಪರ್ಮಿಷನ್ ತಗೋಬೇಕು ಅಂತ ಹೇಳುವಂಥದ್ದು ತಪ್ಪ. ಈಗ RSS ನಾವು ಪರ್ಮಿಷನ್ ಇಲ್ದೂ ಮಾಡ್ತೀವಿ ಅನ್ನೋದೇ ಆದರೆ, ನಾಳೆ ಮತ್ತೊಂದು ಭೀಮ್ ಆರ್ಮಿನೂ ಬಂದಿದೆ ಈಗ ಚಿತ್ತಾಪುರದಲ್ಲಿ, ನಾವು ಮಾಡ್ತೀವಿ, ನಮಗೂ ಪರ್ಮಿಷನ್ ಬೇಡ ಕೊಡಿ, ನಮಗೂ ನಮ್ಮ ಹತ್ರ ಬಾಬಾ ಸಾಹೇಬ್ರ ಫೋಟೋ ಇದೆ, ಯಾಕಂದ್ರೆ ಅವರೇ ಸಂವಿಧಾನ ಬರ್ಕೊಟ್ಟವರು, ಅವ್ರು ಹೇಳಿದ ವಿಚಾರಗಳನ್ನೇ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಕೊನೆ ಪಕ್ಷ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇದೆ ಅಂತಲೂ ಹೇಳ್ತಾರೆ. ಆಗ ಏನ್ ಮಾಡುತ್ತೆ ಒಂದು ಪಕ್ಷ, ಒಂದು ಸರ್ಕಾರ, ಯಾಕಂದ್ರೆ ಸರ್ಕಾರಕ್ಕೆ ಇರಬೇಕಾಗಿರುವಂಥದ್ದು ಆಡಳಿತ ಮಾಡುವಂತಹ ದೊಡ್ಡ ಹೊಣೆಗಾರಿಕೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಒಂದು ಅಖಂಡತೆಯನ್ನ ಎತ್ತಿ ಹಿಡಿಬೇಕು. ಅಖಂಡತೆ ಅಂದ್ರೆ ಏನು? ಧರ್ಮದ ಆಧಾರದ ಅಖಂಡತೆ ಅಲ್ಲ, ಸಮಗ್ರ ಭಾರತೀಯ ಅಖಂಡತೆ. ಯಾಕಂದ್ರೆ ತ್ರಿವರ್ಣ ಧ್ವಜದಲ್ಲಿ ಒಂದೇ ಬಣ್ಣ ಇಲ್ಲ, 3 ಬಣ್ಣ ಇದೆ, ಅದು ಅಖಂಡತೆ. ಆದ್ರೆ ಕಾಂಗ್ರೆಸ್ನ ನಾಯಕರು ಎಷ್ಟರ ಮಟ್ಟಿಗಿದ್ದಾರೆ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರನ್ನ ಸಾರಾಸಗಟಾಗಿ ಒಂದು ಕಡೆ ತಳ್ಳಿ, ಒಬ್ರು ಈಡಿಗ ಬಿಲ್ಲವ ಸಮಾಜದ BK ಹರಿಪ್ರಸಾದ್ ಅವರು, ಕುರುಬ ಸಮಾಜದ ಸಿದ್ದರಾಮಯ್ಯ ಅವರು, ಮರಾಠ ಸಮಾಜದ ಸಂತೋಷ್ ಲಾಡೋ, ಇಷ್ಟೇ ಜನ ಮಾತಾಡ್ಬಿಟ್ರೆ ಸಾಕ? 135 ಜನ ಗೆದ್ದಿದ್ದಾರೆ ಅಂದ್ರೆ ಇವರು 4 ಜನನೇನಾ? ಮತ್ತು ಅವರದ್ದೇ ಪಕ್ಷದ ಸಿದ್ಧಾಂತ, ಅವರದ್ದೇ ಸರ್ಕಾರದ ನಿರ್ಧಾರ. ನಮ್ಗೆ ಯಾಕೆ ಬೇಕ್ರಿ ದೊಡ್ಡವರು ಉಸಾಬರಿ ಅಂತ ಬಿಟ್ಟು ಬಿಟ್ರೆ, ಇಂಥವರೆಲ್ಲ ಜನಪ್ರತಿನಿಧಿಗಳಾಗೋದಕ್ಕೆ, ಶಾಸಕರಾಗೋದಕ್ಕೆ, ಸಚಿವರಾಗಿ ನಮ್ಮನ್ನು ಆಳೋದಕ್ಕೆ ಲಾಯಕ್ಕಿದಾರಾ ಅಂತ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಈಗ ಎಷ್ಟರ ಮಟ್ಟಿಗೆ ನೋಡ್ತಿದ್ದಾರೆ ಅಂದ್ರೆ, ದೊಡ್ಡ ವಿಲನ್ ಆಗಿ ಬಿಂಬಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಕೇಳಿದ್ದು ಇಷ್ಟೇ, ಪರ್ಮಿಷನ್ ತಗೊಂಡು ನೀವು ಮಾಡ್ಕೊಳ್ಳಿ. ಈ ಹಿಂದಿನ ಅವರದ್ದೇ ಸರ್ಕಾರದ ಒಂದು ಆದೇಶವನ್ನ ಮುಂದೆ ತೋರಿಸಿ, ನೋಡಪ್ಪ ನೀವು ಅವತ್ತು ಮಾಡಿದ್ರೆ ಅದನ್ನೇ ನಾವೀಗ ಹೇಳ್ತಿದೀವಿ ಅಂತ ಹೇಳ್ತಿದ್ದಾರೆ. ತಪ್ಪೇನಿದೆ? ತಪ್ಪೇನಿದೆ? ಈ ನೆಲದ ಸಂವಿಧಾನಕ್ಕೆ ಗೌರವಿಸಿ, ಈ ನೆಲದ ಕಾನೂನುಗಳ ಚೌಕಟ್ಟಿನಲ್ಲಿ ಯಾರೇ ಯಾವುದೇ ಕೆಲಸವನ್ನ, ಅದು ಸಭೆ ಸೇರುವಂತಹ ಹಕ್ಕಿದೆ ಮಾಡ್ಕೊಳ್ಳಿ, ಚಳುವಳಿ ಮಾಡುವಂತಹ ಹಕ್ಕಿದೆ ಮಾಡ್ಕೊಳ್ಳಿ, ಬೇಡ ಅಂದೋರು ಯಾರು? ಆದರೆ ಸಂವಿಧಾನವನ್ನ ಗೌರವಿಸಿ ಈ ನೆಲದ ಕಾನೂನುಗಳನ್ನ ಎತ್ತಿ ಹಿಡಿಯಬೇಕಾದಂಥವ್ರು ಯಾಕೆ ಆ ಕೆಲಸವನ್ನ ಮಾಡ್ತಿಲ್ಲ? ಸಂವಿಧಾನ ನೀಡಿದ ಸ್ವಾತಂತ್ರ್ಯ, ವಿದ್ಯೆ ಮತ್ತು ಹಕ್ಕುಗಳನ್ನು ಬಳಸಿಕೊಂಡು ನ್ಯಾಯಾಲಯಕ್ಕೆ ಹೋಗಿ CJIಗೆ ಶೂ ಎಸೆದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಪತ್ರ ಬರೆದಿರುವಂತದ್ದು. ಹಾಗಾಗಿಯೂ ಗವಾಯಿ ಅವರ ವಿಚಾರವಾಗಿ ಎಷ್ಟು ಜನ ಮಾತಾಡಿದ್ರು? ಅವ್ರಿಗಾದಂತಹ ಒಂದು ಆ ನೋವು, ಅಪಮಾನದ ವಿಚಾರವಾಗಿ ಯಾರಾದ್ರೂ ಮಾತಾಡಿದ್ರ? ಇದೇ ಕಾಂಗ್ರೆಸ್ನಲ್ಲಿ ಈಗ ಖರ್ಗೆ ಮಾಡಿದಂತಹ ಪಾಠವನ್ನ ಅರ್ಥ ಮಾಡ್ಕೋಬೇಕು. ಅದು ಕೂಡ ತಮ್ಮದೇ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಮಾತಿಗೆ ಪೂರಕವಾಗಿ ಅವರು ಮಾತಾಡಿದ್ದು. ಸಂವಿಧಾನ ಅನ್ನೋ ದಂಡವನ್ನು ಪ್ರದರ್ಶಿಸಿಕೊಂಡು ಓಡಾಡಿದ್ರು ರಾಹುಲ್ ಗಾಂಧಿ. ಆ ಕೆಲಸವನ್ನಾದ್ರೂ ಮಾಡ್ತಿದಾರಾ ಕಾಂಗ್ರೆಸ್ ಪಕ್ಷ? ಮಾಡ್ತಿಲ್ಲ. ಕೊನೆ ಪಕ್ಷ ಬಿಜೆಪಿ ಮತ್ತು ಬಿಜೆಪಿಯೇತರ ವಿಪಕ್ಷಗಳಿಗೆ ಸೂಕ್ತ ಕಾಲದಲ್ಲಿ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸದಿದ್ರೆ ಏನಾಗತ್ತೆ ಅನ್ನೋದನ್ನ JDS ನೋಡಿ ಇವತ್ತು ಬಿಜೆಪಿ ಕಲಿಬೇಕಿದೆ. JDS ನಿಜವಾದ ವಿಪಕ್ಷವಾಗಿ, ತುಂಬಾ ಜನ ಎಲ್ಲಿದ್ದೀಯಪ್ಪ ನಿಖಿಲ್ ಅಂತೆಲ್ಲ ಟ್ರೋಲ್ ಮಾಡಿದ್ರು. ಆದ್ರೆ ಇವತ್ತು ನಿಖಿಲ್ ಅನ್ನುವಂತಹ ಯುವಕನನ್ನ JDSನ ಧುರೀಣರು ಯಾವ ರೀತಿ ಬೆಳೆಸ್ತಿದ್ದಾರೆ, ಸರಿಯಾದ ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಿದೆ JDS. ಇಡೀ ಪ್ರಕರಣದಲ್ಲಿ JDS ಪಾತ್ರ ಸೈಲೆಂಟ್ ಆಗಿದೆ ಇಲ್ಲಿ. ಆದರೆ ಆಟವನ್ನ ಬಿಜೆಪಿಗೆ ಬಿಟ್ಟು ಕೊಟ್ಟಿರುವುದರಿಂದಾಗಿ ಇವತ್ತು ಬಿಜೆಪಿ ನಗಣ್ಯವಾಗಿ ಕಾಣ್ತಿರುವಂಥದ್ದು. ಜಾತ್ಯತೀತ ಎಂಬ ಮಾತೆತ್ತಲು, ಯಾಕಂದ್ರೆ ಅದು ಬರೀ ಜನತಾದಳ ಅಲ್ಲ, ಜಾತ್ಯತೀತ ಜನತಾದಳ. ಆದಾಗ್ಯೂ ಅವರು ಈ ವಿಚಾರವನ್ನ ಎಷ್ಟರ ಮಟ್ಟಿಗೆ ತಗೋತಿದ್ದಾರೆ? ಸಾಕ್ಷಾತ್ RSS ಹೇಳ್ತು, ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊತೀವಪ್ಪ, ನಿಮ್ಮ ಪಾಡಿಗೆ ನೀವಿರ್ರಿ ಅಂತ ಬಿಜೆಪಿಗೆ. ಆದ್ರೂ ಬಿಜೆಪಿಗರು ಮಾತಾಡ್ತಾನೆ ಇದ್ದಾರೆ. RSSನ ಎಲ್ಲ ಆರೋಪಗಳಿರಬಹುದು, ಏನೆಲ್ಲ ಇದಾವೆ, ಅವುಗಳನ್ನು ಸಮರ್ಥಿಸೋಕೆ ಆಗದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಿಜೆಪಿಯ ನಾಯಕರಿದ್ದಾರೆ. ಅಕಸ್ಮಾತ್ ಏನೋ ಹೇಳಿದ್ರೆ 2 ಸಲ 3 ಸಲ ಜೈ ಶ್ರೀರಾಮ್ ಅಂತ ಉತ್ತರ ಕೊಟ್ಬಿಟ್ರೆ ಅದೇ ಉತ್ತರ ಆಗುತ್ತೆ ಎಲ್ಲಾ ಪ್ರಶ್ನೆಗಳಿಗೂ.
ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಸ್ಥೆಗಳು ಅನುಮತಿ ಇಲ್ಲದೆ ಚಟುವಟಿಕೆ ನಡೆಸಲು ಅವಕಾಶ ಕೊಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಬರೆದಿರುವಂತಹ ಪತ್ರವನ್ನ ವಿರೋಧಿಸಲು ಒಂದು ಪ್ರತಿಪಕ್ಷವಾಗಿ ಬಿಜೆಪಿಗೆ ಇದುವರೆಗೂ ಸಾಧ್ಯ ಆಗಿಲ್ಲ. ಅದು ತಾರ್ಕಿಕವಾಗಿ, ಸೈದ್ಧಾಂತಿಕವಾಗಿ, ಬೌದ್ಧಿಕವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಚರ್ಚೆ ಮಾಡಬಹುದಿತ್ತು. ಆ ಕೆಲಸವನ್ನು ಕೂಡ ಇಲ್ಲಿ ಮಾಡಿಲ್ಲ. ನೋಡಿ, ಇಲ್ಲಿ RSS ಕಾರಣಕ್ಕೆ ವಿರೋಧಿಸದೆ ಬೇರೆ ದಾರಿ ಇರಲಿಲ್ಲ. ಯಾಕಂದ್ರೆ ಅದು ನೋಂದಣಿ ಆಗಿಲ್ಲ, ರಾಷ್ಟ್ರಧ್ವಜವನ್ನ ಅವರು ಒಪ್ಪೋದಿಲ್ಲ. ಸರ್ಕಾರಿ ಜಾಗಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಮಾಡುವಾಗ ಯಾಕೆ ರಾಷ್ಟ್ರಗೀತೆ ಹಾಡೋದಿಲ್ಲ, ಸಂವಿಧಾನದ ಪೀಠಿಕೆಯನ್ನು ಯಾಕೆ ಓದೋದಿಲ್ಲ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾಕೆ ಪಾಲ್ಗೊಳ್ಳಲಿಲ್ಲ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಬಿಜೆಪಿ ನಾಯಕರು ಆ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸೋಕ್ಕೂ ಆಗ್ತಿಲ್ಲ. ಅದೇ ನಾ ಹೇಳಿದ್ನಲ್ಲ, ಏನೋ ಗೊತ್ತಿಲ್ಲ ಅಂದ್ರೆ 3 ಸಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದಲ್ಲ. ಹಾಗೆ ನೋಡಿದ್ರೆ ಆ ಕಡೆ ಜೈ ಭೀಮ್ ಅನ್ನುವಂತಹ ಒಬ್ಬ ಸಾಮಾನ್ಯ ಹುಡುಗ ಕೂಡ, ಶಾಲಾ ಬಾಲಕ ಕೂಡ ಪ್ರಿಯಾಂಬಲ್ ಓದ್ತಿದ್ದಾನೆ. ಅದು ಅವನ ತಾಕತ್ತು. ಇಲ್ಲಿ ಮೂಲಭೂತವಾದ ಸಮಸ್ಯೆ ಮತ್ತು ಸವಾಲುಗಳೇನು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ಕೊಟ್ಟಿದ್ದಾರೆ. ಕೊನೆ ಪಕ್ಷ ಆ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಬೇಕಾಗಿತ್ತು. ಒಂದು ಇದರಲ್ಲಿ ಬಹುಮುಖ್ಯವಾಗಿ ಹೇಳಲೇಬೇಕಾದಂತಹ ವಿಚಾರ, ಪ್ರಿಯಾಂಕ್ ಖರ್ಗೆ ಮಾತಾಡಿದಾಗ ಗಟ್ಟಿಯಾಗಿ ಒಂದು ಕಡೆ ನಿಂತು ಒಂದು ಬದಲಾವಣೆಗೋಸ್ಕರ ಅವ್ರಿಗೆ ಕೇಳಿದ್ದು ಏನು, ಬ್ಯಾನ್ ಮಾಡ್ತೀವಿ ಅಂತಲ್ಲ. ಈ ಹಿಂದಿನ ಜಗದೀಶ್ ಶೆಟ್ಟರ್ ಅವರ ಸರ್ಕಾರದ ಒಂದು ಆದೇಶವನ್ನು ಮತ್ತೊಮ್ಮೆ ಮುಖಕ್ಕೆ ತೋರಿಸಿ, ನೋಡಿ ಹಾಗೀಗಿತ್ತು, ಇವತ್ತು ಹಾಗೆ ಮಾಡ್ತಿದ್ದೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರದ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಪರ್ಮಿಷನ್ ತಗೊಳ್ಳಿ ಅಂತ. ತಪ್ಪೇನಿದೆ? ಅಷ್ಟೇ ಅವ್ರು ಕೇಳ್ತಿರುವಂಥದ್ದು. ಆದರೆ ಬ್ಯಾನ್ ಮಾಡೋ ಕೊಟ್ಟಿದ್ದಾರೆ ಅನ್ನುವಂತಹ ಮೆಸೇಜನ್ನು ಕೂಡ ಅರೆ ಈ ವಿಚಾರ ಹೇಗಾಗಿದೆ ಅಂದರೆ, ಇವತ್ತು ಎಷ್ಟು ಬುದ್ಧಿವಂತ ಜನರಿದ್ದಾರೆ ಅಂದರೆ, ಸರಿ ತಪ್ಪುಗಳನ್ನು ರಾಮ ಎಷ್ಟು ಬೇಕು ಗರ್ಭಗುಡಿಯಲ್ಲಿ ಆರಾಧಿಸೋಕೆ, ಮನೆಯಲ್ಲಿ ಪೂಜಿಸೋಕೆ, ಭೀಮ ಎಷ್ಟು ಬೇಕು ಹೊರಗೆ ಒಳಗೆ ಎಲ್ಲ ಕಡೆ ನಮ್ಮನ್ನ ಕಾಪಾಡುವ ಬಹುದೊಡ್ಡ ಶಕ್ತಿ, ಅದು ಭೀಮ, ಸಂವಿಧಾನ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಒಬ್ಬ ನಾಯಕ, ಇಲ್ಲ ಅವ್ರ ತಂದೆ ಇಷ್ಟು ಕಾಲ ಗೆದ್ದಿದ್ರು, ಆ ಕಾರಣಕ್ಕೋಸ್ಕರ ವಂಶ ಪರಂಪರದಲ್ಲಿ ಬಂದಿದ್ದಾರೆ, ಅದು ಸೆಕೆಂಡ್ರಿ, ಅದು ಅವ್ರ ಕರ್ಮ. ಆದರೆ ಅವ್ರು ಹೇಳ್ತಿರೋ ವಿಚಾರಗಳೇನು? ಸಂವಿಧಾನವನ್ನು ಗೌರವಿಸಬೇಕು, ಈ ನೆಲದ ಕಾನೂನುಗಳನ್ನು ಎತ್ತಿಡಬೇಕು. ಕರೆಕ್ಟ್, ಅದರಲ್ಲಿ ತಪ್ಪಿಲ್ಲ. ಅರೆ ಪ್ರಿಯಾಂಕ್ ಖರ್ಗೆ ಅವರ ಗಟ್ಟಿತನದ ಈ ಮಾತುಗಳಿಗೆ ಕಾಂಗ್ರೆಸ್ ಕೊನೆ ಪಕ್ಷ ಜೊತೆಲಿ ನಿಲ್ತಿಲ್ಲ. ಬಿಜೆಪಿ ನೇರ ಸವಾಲ್ ಹಾಕಿ ತಪ್ಪೇನಿದೆ ಅಂತ ಅತ್ಯಂತ ಗಟ್ಟಿತನದಿಂದ ಪ್ರಶ್ನಿಸುವ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಸಿಂಪಲ್, ಇಲ್ಲಿ ನನ್ನಿಂದ ದೊಡ್ಡ ಶಕ್ತಿ ಇದೆ ಅಂತ ಹೇಳಿಕೊಂಡು ಮುಖವೇ ಇಲ್ಲದ ಒಂದು ಶಕ್ತಿ ಒಂದು ಕಡೆ ನಿಂತಿದ್ರೆ, ನನ್ನ ಹಿಂದೆ ಬಾಬಾ ಸಾಹೇಬ್ರಿದ್ದಾರೆ ಅಂತ ಸಿಂಗಲ್ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ನಿಂತಿದ್ದಾರೆ. ಅವ್ರ ಹಿಂದೆ ಕೂಡ ಭೀಮ್ ಆರ್ಮಿ, ಬಾಬಾ ಸಾಹೇಬ್ರನ್ನು ಗೌರವಿಸುವಂತಹ ಎಲ್ಲರೂ ಕೂಡ ಗಟ್ಟಿಯಾಗಿ ಬೆಂಬಲಿಸ್ತಾರೆ. ಸಾಮಾನ್ಯರು, ನಾಯಕರಲ್ಲ, ಅವರ ಪಕ್ಷದ ನಾಯಕರಲ್ಲ. ಅವರ ಸ್ವಂತಿಕೆಯನ್ನು ಎಲ್ಲೋ ಒತ್ತೆ ಇಟ್ಟು ಬಂದಿರೋ ಸಾಧ್ಯತೆಗಳಿರುತ್ತೆ. ಪ್ರಿಯಾಂಕ್ ಖರ್ಗೆ ಅವರ ಈ ನಡೆ, ಈ ನುಡಿ, ಈ ನಿರ್ಧಾರ ಇವತ್ತಿನ ಮಟ್ಟಕ್ಕೆ ಒಂದು ಪ್ರಯೋಗವಾಗಿ ಕಾಣ್ತಿದೆ. ಆದರೆ ಅವರದ್ದೇ ಪಕ್ಷ, ಅವರದ್ದೇ ಸರ್ಕಾರದ ಅತ್ಯುನ್ನತ ಸ್ಥಾನಗಳಲ್ಲಿರುವಂಥವರು ಖರ್ಗೆ ಅವರ ಜೊತೆ ಯಾಕೆ ನಿಲ್ತಿಲ್ಲ ಅಂದ್ರೆ, ಇವತ್ತಿಗೂ ಕೂಡ ಭಯ ಇದೆ, ನಮ್ಮ ರಾಜಕೀಯ ಭವಿಷ್ಯವೇ ನಿರ್ನಾಮ ಆಗುತ್ತೆ ಅಂತ. ಆದ್ರೆ ಅವರೇ ಹೇಳ್ತಾರೆ, ನಾವು ಗೆಲ್ತಿರೋದು ಅಹಿಂದ ಸಿದ್ಧಾಂತದಿಂದ ಅಂತ. RSS ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆ, ಅದು ರಿಜಿಸ್ಟ್ರೇಷನ್ ಆಗಿದೆಯೋ ಬಿಟ್ಟಿದೆ, ಅದು ಸೆಕೆಂಡ್ರಿ. ಅವರ ಸಿದ್ಧಾಂತ, ಅವ್ರಿಗೆ ಸಂವಿಧಾನ ಕೊಟ್ಟಂತಹ ಒಂದು ಹಕ್ಕಿದೆ, ಅವರು ಹೇಳೋದನ್ನ ಹೇಳ್ತಾರೆ. ಆದರೆ ಈ ಕಡೆ ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿರುವಂಥದ್ದು ಒಂದು ಕಡೆ, ಅದೊಂದು ಸಿದ್ಧಾಂತ. ಈ ಕಡೆ ಒಂದು ಸಿದ್ಧಾಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಅಷ್ಟೇ ಗಟ್ಟಿಯಾದ ಮತ್ತೊಂದು ಸಂಘಟನೆಯನ್ನ ಯಾಕೆ ಕಟ್ಟೋಕ್ಕಾಗ್ತಿಲ್ಲ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತಾಡಿದ ಮೇಲೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಬೆಂಬಲ ಸಿಕ್ತು, ಎಷ್ಟರ ಮಟ್ಟಿಗೆ ಈ ಕಡೆ ಒಗ್ಗಟ್ಟಿತ್ತು, ಅದರ ಕಾರಣಕ್ಕೋಸ್ಕರ ಆ ಒಗ್ಗಟ್ಟು, ಆ ಹೊಣೆಗೇಡಿತನ, ಆ ಒಂದು ಎಡಬಿಡಂಗಿತನ ಎಲ್ಲವೂ ಕೂಡ ಇರುವಂತಹ ನಾಯಕರು ಕೆಲವು ಸಂಜೆಗಳಲ್ಲಿ ಆ ಮನೆ ಹತ್ರ ನಿಂತ್ಕೊಳ್ಳೋದು, ಕೆಲವು ಸಂಜೆಗಳಲ್ಲಿ ಈ ಮನೆ ಹತ್ರ ನಿಂತ್ಕೊಳ್ಳುವಂತಹ ಕೆಲಸ ಮಾಡೋದ್ರಿಂದಲೇ ಒಂದು ದೊಡ್ಡ ಸಂಘಟನೆಯನ್ನ ಕಟ್ಟೋಕೆ ಸಾಧ್ಯ ಆಗಿಲ್ಲ. ನೀವು ಹೇಳಿ,
ಸಂವಿಧಾನವೋ ಸಂಘವೋ? ಕಮೆಂಟ್ ಮಾಡಿ.